ಇವತ್ತೆಲ್ಲ ಕೂಡ ಹೊರಗಡೆ ಬರ್ತಾರೆ. ಆ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಸೊ ಆ ದೃಷ್ಟಿಯಿಂದ ಇವತ್ತಿಂಥ ಸಂಸ್ಥೆಗಳು ಇವತ್ತು ಶಕ್ತಿ ತುಂಬಬೇಕು. ನಾನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಮುಖ್ಯ ಅಲ್ಲ, ಇದು ಈ ದೇಶದ ಒಂದು ಆಸ್ತಿ. ಆಸ್ತಿನೇ ನಮ್ಮ ಸಂಸ್ಕೃತಿ. ಇದಕ್ಕೆ ನಾನು ಶಕ್ತಿ ಕೊಡಬೇಕು ಅಂತೇಳಿ ನನ್ನ ಮಿತ್ರ ರಾಜಶೇಖರ್ ಅವರು ಬರೆದಾಗ, ರಾಜಶೇಖರ್ ಅವರು ನಮ್ಮ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ವಿಚಾರದಲ್ಲಿ ಬೇಕಾದಷ್ಟು ಹೋರಾಟವನ್ನು ಮಾಡಿ ಪ್ರತಿಪಾದನೆಯನ್ನು ಮಾಡಿ ಈ ಧರ್ಮವನ್ನು ಉಳಿಸಲಿಕ್ಕೆ, ಧರ್ಮಸ್ಥಳದ ನಿಂತ್ಕೊಂಡಿದ್ದಾರೆ. ಅವರು ದೇಶಕ್ಕೆ ಅಲ್ಲ, ಈ ಧರ್ಮಕ್ಕೆ, ಈ ಭಾಗಕ್ಕೆ ಏನು ನಾವು ಉಳಿಸ್ಕೊಂಡಿದ್ದೀವಿ ಅದ್ರ ಪರವಾಗಿ ಅವರ ಧ್ವನಿ ಎತ್ತಾ ಇದ್ದಾರೆ. ಅವ್ರಿಗೊಂದು ಶಕ್ತಿ ಕೊಡಬೇಕು ಅಂತೇಳಿ. ಇದು ಮುಂಚಿತವಾಗಿ ನಮ್ಮ ಅಶೋಕ್ ರೈ ಕೇಳಿದೆ, ಏನಪ್ಪ ನಮ್ಮ ಸ್ನೇಹಿತರೊಬ್ಬರು ಕರಿತಾ ಇದ್ದಾರೆ ಅಂತ. ಅಯ್ಯೋ ಮೊದಲು ಬನ್ನಿ ಅಂತೇಳಿ ಅವ್ರದ್ದು ಭಾಳ ಬರುವಂತ ಆಯಿತು. ಅಶೋಕ್ ರೈ ನೀವು ಬರಲೇಬೇಕು, ನಾನು ಇನ್ನೊಂದು ಯಾವುದೋ ಒಂದು ಚಿಕ್ಕ ಕಾರ್ಯಕ್ರಮದ ಜೊತೆಗೆ ಇಟ್ಕೊಳ್ತೀನಿ ಅಂತ ಅಶೋಕ್ ರೈ ಅವರು ಕೂಡ ನನಗೆ ಭಾಳ ಒತ್ತಡ ಮಾಡಿದ್ರು. ಸೊ ಆ ದೃಷ್ಟಿಯಿಂದ ಭಾಳ ಪ್ರೀತಿಯಿಂದ ಇವತ್ತು ನಾನು ಅಲ್ಲಿಗೆ ಬಂದಿದ್ದೇನೆ. ಇಷ್ಟು ದೊಡ್ಡ ಕಾರ್ಯಕ್ರಮ, ಒಂದು ಅರ್ಜಿ ಕೊಟ್ಟಿದ್ದೀರಿ ಭವನದ ವಿಚಾರ. ನಾನು ಈಗ ಮಾತಾಡೋಕೆ ಹೋಗೋದಿಲ್ಲ, ಏನು ಮಾತಾಡ್ತೀನಿ, ಏನು ಕೊಡ್ತೀನಿ, ಏನು ಸಹಾಯ ಮಾಡ್ತೀನಿ ಅಂತ ಟೈಮ್ ಬರ್ತದೆ. ಇದಕ್ಕೆ ಆ ಟೈಮ್ ಬಂದಂಥ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಸೊ ಇವತ್ತು ತಮಗೆ ನಾನು ಹೇಳೋದಿಷ್ಟೇ, ಇವತ್ತು ನಾವೆಲ್ಲ ದೇವರು ನಮಗೆ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂಥ ಅವಕಾಶದಲ್ಲಿ ನಾವು ಯಾವ ರೀತಿ ಸೇವೆ ಮಾಡ್ತೀವಿ ಅದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಇವತ್ತು ಏನು ವೇದಿಕೆಯಲ್ಲಿದ್ದೇವೆ ಸಮಾಜಕ್ಕೆ ಕೊಡಬೇಕು ಅನ್ನೋದು ಒಂದೇ ಒಂದು ದೃಷ್ಟಿಯಿಂದ ಇವತ್ತು ಮಾಡ್ತಾ ಇದ್ದೇವೆ. ನಾನು ಇನ್ವಿಟೇಷನಲ್ಲಿ ನೋಡಿದೆ, ಶ್ರೀ ಲಕ್ಷ್ಮೀನಾರಾಯಣ ಪ್ರಸನ್ನ ಓಂ ಶ್ರೀ ಮಂಜುನಾಥ. ಲಕ್ಷ್ಮೀ ಜೊತೆಗೆ ನಾರಾಯಣನ ಕರೀತಾ ಇದ್ದೀವಿ. ವೆಂಕಟೇಶ್ವರನ ಕರೆಯೋಕ್ಕೆ ಮುಂಚಿತವಾಗಿ ಲಕ್ಷ್ಮೀ ವೆಂಕಟೇಶ್ವರ ಅಂತೀವಿ. ಪರಮೇಶ್ವರನ್ ಕರಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತೀವಿ. ಹಂಗೆ ಫಸ್ಟ್ ಮೊದಲು ಹೆಣ್ಣು, ಆಮೇಲೆ ಗಂಡು, ಮೊದಲು ತಾಯಿ. ಗಣೇಶನಿಗೆ ಮದುವೆ ಇಲ್ಲ, ಫಸ್ಟ್ ಹಬ್ಬ ಮಾಡ್ಬೇಕಾದ್ರೆ ಗೌರಿ ಹಬ್ಬ ಮಾಡ್ತೀವಿ, ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ. ಹಂಗೆ ಈ ಭೂಮಿ ತಾಯಿಗೆ ಮೊದಲು ನಾವೆಲ್ಲ ನಮನ ಸಲ್ಲಿಸುವಂಥ ಕೆಲಸ ನಾವೆಲ್ಲ ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಇದೇ ಈ ದೇಶದ ಒಂದು ದೊಡ್ಡ ಆಸ್ತಿ. ಸೊ ಆ ದೃಷ್ಟಿಯಿಂದ ನಾನು ಮಾತಾಡ್ಕೊಂಡು ಹೋದ್ರೆ ಗಂಟೆಗಟ್ಟಲೆ ಮಾತಾಡಬೇಕಾಗ್ತದೆ. ಬಹುಶಃ ಸಾಕು. ಸಂಸ್ಕೃತಿ ಬಗ್ಗೆ ಮಾಡೋದು, ಸಂಸ್ಕೃತಿ ಶ್ಲೋಕದ ಬಗ್ಗೆ ನಾಳೆ 3-4 ನಾನು ಹೇಳಿದ್ದೇನೆ. ಸೊ ಹಾಡು ಕೇವಲ ಅದೊಂದು ಶಬ್ದ ಅಲ್ಲ, ಅದೊಂದು ಭಾವನೆ. ಆ ಭಾವನೆಗೆ ಸಂಗೀತ ಖುಷಿಯಾಗಿದ್ದಾಗ, ಸಂತೋಷವಾಗಿದ್ದಾಗ ಎಲ್ಲ ಕಡೆ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಂಡು ನಾವು ಮಾಡ್ಕೊಳ್ತಾ ಇದ್ದೀವಿ. ಸೊ ನಮ್ಮ ಮೇಲೆ ಎಷ್ಟೇ ಶ್ರಮ ಇದ್ರೂ ಕೂಡ ನಾವೆಲ್ಲ ನಮ್ಮ ಪ್ರತಿಭೆಗೆ ನಾವು ಪ್ರೋತ್ಸಾಹ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ತಮ್ಮ ಗಮನ ಯಾವಾಗಲೂ ಕೂಡ ಈ ಸಾಹಿತ್ಯ ಲೋಕದಲ್ಲಿ, ಸಂಗೀತ ಲೋಕಕ್ಕೆ ಹೆಚ್ಚಿಗೆ ಶಕ್ತಿ ಕೊಡುವಂಥದ್ದು ಏನು ಉಳಿಸ್ಕೊಂಡು ಬರ್ತಾ ಇದ್ದೀವಿ. ನಾನು ಈ DK ಶಿವಕುಮಾರ್ ಒಬ್ಬನೇ ಅಲ್ಲ, ಸರ್ಕಾರ ನಿಮ್ಮ ಜೊತೆ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಈ ವರ್ಷ ನಾನು ಮುಖ್ಯಮಂತ್ರಿಗಳು ಈ ರಾಜ್ಯೋತ್ಸವ ಪ್ರಶಸ್ತಿಗೆ ಕೂತ್ಕೊಂಡಿದ್ದು ಫೈನಲ್ ಮಾಡಬೇಕಾದ್ರೆ 70 ಜನ ಕೊಡಬೇಕು. 70ನೇ ವರ್ಷ ನಮಗೆ ಕೊನೆಗೆ ನಿಮ್ಮ ಕರಾವಳಿ ಪ್ರದೇಶಕ್ಕೆ 11 ಜನಕ್ಕೆ, 10ರಿಂದ 11 ಜನಕ್ಕೆ, ಇಡೀ ರಾಜ್ಯಕ್ಕೆ 60 ಕೊಟ್ಟರೆ ನಿಮ್ಗೆ 11 ಜನಕ್ಕೆ 10ರಿಂದ 11 ಜನಕ್ಕೆ ಕೊಡಬೇಕು. ನಿಮ್ಮನ್ನು ಯಾರು ಕೂಡ ಇಲ್ಲ ಅನ್ನೋಕ್ಕಾಗಲಿಲ್ಲ. ಅಷ್ಟು ಇತಿಹಾಸ ಉಳ್ಳಂಥ ಒಂದು ಪ್ರದೇಶ. ಯಾವುದೇ ಸಂದರ್ಭದಲ್ಲಿ ಕೂಡ ಶಿಕ್ಷಣದಲ್ಲಿರ್ಬೋದು, ಸಾಹಿತ್ಯ ಇರ್ಬೋದು, ಬೇಕಾದಷ್ಟು ನಾನು ಇಲ್ಲಿ ಬರಬೇಕಾದ್ರೆ ಚರ್ಚೆ ಮಾಡ್ತಿದ್ದೆ. ನಾನು ನಿಮ್ಮಲ್ಲಿ ಭೂತ ಆರಾಧನೆ ಇರ್ಬೋದು, ನಾಗರದ್ದು ಆರಾಧನೆ ಇರ್ಬೋದು, ಕಂಬಳ, ಯಕ್ಷಗಾನ, ಹುಲಿವೇಷ, ಈ ರೀತಿ ದೇವಸ್ಥಾನಗಳು, ಬ್ಯಾಂಕ್ಗಳು, ವಿದ್ಯಾಸಂಸ್ಥೆಗಳು ನಿಮ್ಮದೇ ಆದಂಥ ಅನೇಕ ಪ್ರಸಿದ್ಧಿ ಇದೆ. ಮುಂದಕ್ಕೂ ಕೂಡ ನಾನು ಈ ಒಂದು ಪ್ರದೇಶದ ಇತಿಹಾಸ, ಈ ಕರಾವಳಿ ಪ್ರದೇಶದ 300 ಚಿಲ್ಲರೆ ಕಿಲೋಮೀಟರ್ ಏನಿದೆ ಇದರಲ್ಲಿ ಅಭಿವೃದ್ಧಿ ಆಗಬೇಕು. ಜನ ಹೊರಗಡೆ ಹೋಗೋದನ್ನು ನಾವು ನಿಲ್ಲಿಸಬೇಕು, ಇಲ್ಲೇ ಉಳಿಸ್ಕೊಳ್ಬೇಕು ಅಂಥೇಳಿ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಬೇರೆ ಸಂದರ್ಭದಲ್ಲಿ ಆ ವಿಚಾರ ನಾನು ಮಾತಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನನಗೆ ತಮ್ಮನ್ನೆಲ್ಲ ಬಂದು ಭೇಟಿ ಮಾಡೋಂಥ ಅವಕಾಶ ಸಿಕ್ಕಿ ಶ್ರೀಗಳ ಆಶೀರ್ವಚನ ಕೇಳೋಂಥ ಒಂದು ಭಾಗ್ಯ, ಜೊತೆಗೆ ನಮ್ಮ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಚನವನ್ನು ಪಡ್ಕೊಳ್ಳುವಂಥ ಭಾಗ್ಯ ಇವತ್ತು ದೊರಕಿದೆ. ನಿಮ್ಮನ್ನೆಲ್ಲ ನಾನು ಬಂದಂಥ ಸಂದರ್ಭದಲ್ಲಿ ನನಗೆ ಭವ್ಯವಾದಂಥ ಸ್ವಾಗತವನ್ನು ನೀಡಿ ಮನಸ್ಸಿಗೆ ನೆಮ್ಮದಿಯನ್ನು ಒಂದು ಮಾತ್ರ ಕಡಿಮೆ ಮಾಡಿದ್ರಿ. ಒಂದು ಸಂಗೀತ ಕಚೇರಿ ನಡೆಸಿಸ್ಬಿಟ್ಟು ಇನ್ನೊಂದು 5 ನಿಮಿಷ ಕೇಳ್ತಿದ್ದೆ ನಾನು, ನಿಮ್ದೇನು ಸಂಗೀತ, ಗಾಯನ, ಸಾಹಿತ್ಯ ಏನು ಅಂತ. ಇರಲಿ, ನಾನು ಬೇರೆ ಸಂದರ್ಭದಲ್ಲಿ ಇದನ್ನು ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಈ ಶಾರದೆ ನಿಮ್ಮ ಮನೆ ಬಾಗಿಲಲ್ಲಿ ಇದ್ದಾಳೆ. ಇದೆಲ್ಲ ಕೂಡ ರಾಜ್ಯಕ್ಕೆ ಇದನ್ನು ಹಂಚಿ ರಾಷ್ಟ್ರಕ್ಕೆ ಒಂದು ದೊಡ್ಡ ಶಕ್ತಿ ಆಗಲಿ ಅಂತೇಳಿ ನಿಮ್ಮ ಜೊತೆಯಲ್ಲಿ ಸರ್ಕಾರನೂ ಇದೆ, DK ಶಿವಕುಮಾರ್ ಇದ್ದಾನೆ ಅನ್ನೋ ಮಾತನ್ನು ಹೇಳಿ
ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.